ನಾವಲ್ಲಿ ಸೇರಿಸಿ ಫಲಾನುಭವಿಗಳನ್ನು ಅವರ ಸಮಸ್ಯೆಗಳು ಏನು, ಯಾವುದೇ ಯೋಜನೆ ಇರ್ಬೋದು, 5ರಲ್ಲಿ ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಯಾವುದೇ ಯೋಜನೆಗಳಲ್ಲಿ ಅವರಿಗೆ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಯನ್ನೇ ನಾವು ಆ ಗ್ರಾಮದಲ್ಲೇ ಬಗೆಹರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಕೂಡ ಭಾಗವಹಿಸಬೇಕು ಅಂತ ನಾವು ಅವರಲ್ಲಿ ಮನವಿ ಮಾಡಿದಾಗ ಅವರು ತುಂಬ ಸಂತೋಷದಿಂದ ಹೇಳಿದ್ರು, ನಿಜ ನಿಮ್ಮ ಈ ಒಂದು ಕಾರ್ಯಕ್ರಮ ಬಹಳ ಮುಖ್ಯವಾದ ಕಾರ್ಯಕ್ರಮ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಶಾಸಕರುಗಳು ಈ ಒಂದು 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕು. ಇದು ಮಹಿಳೆಯರ ಸಬಲೀಕರಣ, ಅಂದರೆ ಬಡವರ, ದಲಿತರ, ಹಿಂದುಳಿದವರ ಒಂದು ಕಲ್ಯಾಣದ ಒಂದು ಯೋಜನೆ. ಈ ಯೋಜನೆ ಸಮರ್ಪಕವಾಗಿ ಜಾರಿ ಬರಬೇಕಾದ್ರೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಈ ಸಭೆಗಳನ್ನು ಮಾಡಿ ಅಂತ ಅವರು ಒಂದು ಸಭೆಯಲ್ಲಿ ತಿಳಿಸಿದಂಥ ಒಂದು ದೃಷ್ಟಿಯಿಂದ ನಾವು ಇವತ್ತು ಯಳಂದೂರು ತಾಲೂಕಿನಲ್ಲಿ ಪ್ರತಿ ತಿಂಗಳು ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲಿ ಈ ಸಭೆಯನ್ನು ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಾಗಿದೆ, ಇವತ್ತು ನಮ್ಮ ಯಳಂದೂರು ತಾಲೂಕಿನಲ್ಲಿ ಒಟ್ಟು 22,612 ಮಹಿಳೆಯರು ಇವತ್ತು ನೋಂದಣಿ ಮಾಡಿದ್ದಾರೆ ಗೃಹಲಕ್ಷ್ಮಿನಲ್ಲಿ. ಅದರಲ್ಲಿ ಸುಮಾರು ಈಗ ಬಾಕಿ ಇರ್ತಕ್ಕಂಥದ್ದು 11,000 ಫಲಾನುಭವಿನೊಳಗೆ ಹಣ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಸರ್ಕಾರದಿಂದ 2 ಹಂತದ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಮೊದಲನೇ ಹಂತದಲ್ಲಿ SC STಗಳಿಗೆ ಹಣವನ್ನು ಸಂದಾಯ ಮಾಡಿ, ಅದಾದ ತಕ್ಷಣ ಸಾಮಾನ್ಯ ವರ್ಗ ಅಂದರೆ ಹಿಂದುಳಿದ ವರ್ಗ ಇರ್ಬೋದು, ಮುಂದುವರೆದ ವರ್ಗ ಇರ್ಬೋದು, ಇವರಿಗೆ ಹಣವನ್ನು ಹಾಕ್ತಕ್ಕಂಥ ಒಂದು ಪದ್ಧತಿಯನ್ನು ಮಾಡಿದ್ದಾರೆ. ಈಗಾಗಲೇ ನಮ್ಮದು ಏನು ಬಾಕಿ ಇದೆ ನಮ್ಮ ಚಾಮರಾಜನಗರ ಜಿಲ್ಲೆ, ಅದರಲ್ಲೂ ಯಳಂದೂರು ತಾಲೂಕಿನಲ್ಲಿ ಆ ಒಂದು ಫಲಾನುಭವಿಗಳಿಗೆ ಈ ವಾರದಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂತ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ರಾಜ್ಯ ಮಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ಪಡ್ಕೊಂಡ್ಬಂದಿದ್ದಾರೆ. ಇನ್ನು 1 ವಾರದಲ್ಲಿ ಏನು ಬಾಕಿ ಇದೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ಅಂದರೆ ಜೂನ್ ತಿಂಗಳಲ್ಲಿ ಹಣ ಬರಬೇಕು ನಮ್ಮ ಇತರೆ ವರ್ಗದವ್ರಿಗೆ, ಅವು ಕೂಡ ಖಂಡಿತ ಈ ವಾರದಲ್ಲಿ ಜಮಾ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ಏನಾದ್ರು ನಿಮಗೆ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಯಾವುದಾದ್ರು ಸಮಸ್ಯೆಗಳು ಇದ್ದ ಸಂದರ್ಭದಲ್ಲಿ ನೀವು ನಿಮ್ಮ ಗ್ರಾಮದಲ್ಲೂ ಕೂಡ ಒಬ್ಬೊಬ್ಬರು ಸದಸ್ಯರು ಇರ್ತಾರೆ, ನಮ್ಮ ಸಮಿತಿ ಸದಸ್ಯರು, ಅವರ ಮುಖಾಂತರ ಇರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತೆಯರ ಮುಖಾಂತರ ನಮ್ಮ ಒಂದು ಕಚೇರಿಗೆ ತಾವು ಮಾಹಿತಿಯನ್ನು ಕೊಟ್ಟರೆ, ನಮ್ಮ ಕಚೇರಿ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಮಾಡಿಯ ಮೇಲಿದೆ, ಅಲ್ಲಿಗೆ ಬಂದಾಗ ನಾವು ನಿಮ್ಮ ಸಮಸ್ಯೆಯನ್ನು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಿ ನಾವು ಅದನ್ನು ಸರಿಪಡಿಸ್ಕೊಡ್ತೇವೆ ಅಂತ ಹೇಳ್ತಾ, ಈ ಒಂದು ಯೋಜನೆ ಯಶಸ್ವಿ ಆಗ್ಬೇಕಾದ್ರೆ, ಇವತ್ತು ನಮ್ಮ ಇಂಥ ಸಭೆಗಳು ಯಶಸ್ವಿ ಆಗ್ಬೇಕಾದ್ರೆ ನಿಮ್ಮೆಲ್ಲರ ಈ ಕ್ಷೇತ್ರ ಜನಪ್ರಿಯ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಸಾಹೇಬರು ತಮಗೆಲ್ಲ